ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಧುಮೇಹ ರೆಟಿನೋಪತಿ ಈ ಕುರಿತು ಶಿವಮೊಗ್ಗದ ನೇತ್ರ ತಜ್ಞರಾದ ಡಾಕ್ಟರ್ ಪುನೀತ್ ಇಸ್ಲೂರ್ ಅವರಿಂದ ಮಾಹಿತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪುನೀತ್ ಇಸ್ಲೂರ್ ಅಂತ. ನಾನು ಸಾಗರ್ ಕಣ್ಣಿನ ಆಸ್ಪತ್ರೆ, ಸಾಗರ್ ನರ್ಸಿಂಗ್ ಹೋಮ್ ಆ್ಯಂಡ್ ಲೇಸರ್ ಸೆಂಟರ್ ಶಿವಮೊಗ್ಗದಲ್ಲಿ ಕಣ್ಣಿನ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಐ ಸರ್ಜನ್ ಹಾಗೂ ರೆಟಿನಾ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ. ಮೊನ್ನೆ ಅಷ್ಟೇ ಒಬ್ಬರು ಪೇಷಂಟ್ ಬಂದು ಹೇಳಿದರು, ಡಾಕ್ಟ್ರೇ ನನಗೆ ಇಷ್ಟು ವರ್ಷ ಏನು ಕಣ್ಣಲ್ಲಿ ಪ್ರಾಬ್ಲಮೇ ಇರಲಿಲ್ಲ, ಆದರೆ ಈಗ 3 ದಿವಸದಿಂದ ಸಡನ್ನಾಗಿ ಏನು ಕಾಣ್ತಾ ಇಲ್ಲ, ಒಂದು ಕಣ್ಣಲ್ಲಿ ಬಹಳ ಡಿಮ್ ಆಗಿಬಿಟ್ಟಿದೆ ಅಂತ ಹೇಳಿದರು. ಆವಾಗ ಅವರಿಗೆ ಕೇಳಿದಾಗ ನಿಮಗೆ ಎಷ್ಟು ವರ್ಷದಿಂದ ಡಯಾಬಿಟೀಸ್ ಇದೆ ಅಂತ ಕೇಳಿದಾಗ ಅವರು ನನಗೆ ಸುಮಾರು 25 ವರ್ಷದಿಂದ ಡಯಾಬಿಟೀಸ್ ಇದೆ ಡಾಕ್ಟ್ರೇ, ಅದು ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿದೆ ಡಾಕ್ಟ್ರೇ ಅಂತ ಹೇಳಿದರು. ನೀವು ಇಷ್ಟು ವರ್ಷದಲ್ಲಿ ಒಂದ್ಸಲನಾದರೂ ಕಣ್ಣು ಚೆಕಪ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳಿದೆ. ಆವಾಗ ಅವರು ನನಗೆ ಕಣ್ಣಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಡಾಕ್ಟ್ರೇ, ನಮ್ಮ ಫಿಸಿಷಿಯನ್ ಅವರು ನನಗೆ ಹೇಳಿದರು ಒಂದ್ಸಲ ಕಣ್ಣು ಚೆಕಪ್ ಮಾಡಿಸ್ಕೊಳ್ಳಿ ಅಂತ, ಆದರೆ ನನಗೆ ಸುಮ್ಮನೆ ಯಾಕೆ ಕಣ್ಣು ಚೆಕಪ್ ಮಾಡಿಸ್ಕೋಬೇಕು, ಏನು ತೊಂದರೆ ಇಲ್ಲ ಅಂದರೆ ಅಂತ ಅಂದ್ಕೊಂಡು ನಾನು ಅದನ್ನು ಮಾಡಿಸ್ಲಿಕ್ಕೆ ಹೋಗಿಲ್ಲ ಡಾಕ್ಟ್ರೇ ಅಂತೇಳಿ. ಅಲ್ಲೇ ನೀವು ಮಾಡಿರೋದು ತಪ್ಪು. ಆದರೆ ಇಲ್ಲಿ ಬಿಡಿ, ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ, ನಿಮ್ಮ ದೃಷ್ಟಿನ ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು ಅಂತ ನೋಡೋಣ ಅಂತ ನಾನು ಹೇಳಿದೆ. ಸೊ ಈ ಸಿಚುವೇಶನ್ ಏನಿದೆ ಇದು ನಮಗೆ ಕಾಮನ್ ಆಗಿ ನಮ್ಮ ಕ್ಲಿನಿಕಲ್ಲಿ ಕಂಡು ಬರುವಂಥದ್ದು, ಎಸ್ಪೆಷಲಿ ನಮ್ಮ ಡಯಾಬಿಟೀಸ್ ಇರೋರಲ್ಲಿ. ಇಂಡಿಯಾನ ನಾವು ಇವತ್ತು ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಜನರಲ್ಲಿ ಡಯಾಬಿಟೀಸ್ ಇವತ್ತು ಕಂಡು ಬರ್ತಾ ಇದೆ. ಭಯ ಪಡಬೇಕಾದ ವಿಷಯ ಏನು ಅಂತ ಹೇಳಿದರೆ, ಇದು ಇನ್ನೂ ಸಣ್ಣ ವಯಸ್ಸಿನವರಲ್ಲಿ ಬಹಳ ಬೇಗನೆ ಕಂಡು ಬರ್ತಾ ಇದೆ. ಮುಂಚೆ ಎಲ್ಲ ಡಯಾಬಿಟೀಸ್ ಬರುವಂಥದ್ದು 50-60 ವರ್ಷದ ಮೇಲೆ ಶುರುವಾಗ್ತಾ ಇತ್ತು. ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಎಲ್ಲ 50-60 ವರ್ಷದ ಮೇಲೆ ಡಯಾಬಿಟೀಸ್ ಶುರುವಾಗ್ತಾ ಇತ್ತು. ಬಟ್ ಈಗ ಹಾಗಲ್ಲ, 30 ವರ್ಷ 32-35 ವರ್ಷಕ್ಕೇ ಸುಮಾರು ಜನರಿಗೆ ಡಯಾಬಿಟೀಸು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಶುರುವಾಗ್ತಾ ಇದೆ. ಇದಕ್ಕೆ ಕಾರಣ ಮೇನ್ಲಿ ನಮ್ಮ ಲೈಫ್ ಸ್ಟೈಲ್, ನಾವು ತಿನ್ನುವಂತಹ ಆಹಾರ, ಪ್ರಾಸೆಸ್ಡ್ ಪ್ಯಾಕೇಜ್ ಫುಡ್, ಹಾಗೆ ನಾವು ಏನು ಎಕ್ಸಸೈಸೇ ಮಾಡಲ್ಲ. ಸೊ ಎಲ್ಲ ಕಾರಣಗಳಿಂದ ನಮ್ಮ ಡಯಾಬಿಟೀಸಿನ ಪ್ರಾಬ್ಲಮ್ ಭಾಳ ಹೆಚ್ಚಾಗ್ತಾ ಇದೆ. ಹಾಗಾಗಿ ಡಯಾಬಿಟೀಸಿಂದ ಆಗುವಂತಹ ಸಮಸ್ಯೆಗಳು ಕೂಡ ಬಹಳನೇ ಹೆಚ್ಚಾಗ್ತಾ ಇದೆ. ಈಗ ಡಯಾಬಿಟೀಸಲ್ಲಿ ದೇಹದ 3 ಸ್ಥಳಗಳಲ್ಲಿ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ಗಳು ಬರುತ್ತೆ. ಇದು 2 ಥರದಲ್ಲಿ ಬರ್ಬೋದು. ಒಂದು, ತುಂಬ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡವರಲ್ಲಿ ಬಹಳ ವರ್ಷಗಳ ಡಯಾಬಿಟೀಸ್ ಆದಮೇಲೆ ಬರುವಂಥದ್ದು, ಅಂದರೆ ಒಂದು 25-30-35 ವರ್ಷ ಡಯಾಬಿಟೀಸ್ ಆದಮೇಲೆ ಬರುವಂಥದ್ದು. ಅಥವಾ ಕಂಟ್ರೋಲ್ ಚೆನ್ನಾಗಿಲ್ಲದವರಲ್ಲಿ ಅಥವಾ ಸಣ್ಣ ವಯಸ್ಸಲ್ಲಿ ಡಯಾಬಿಟೀಸ್ ಬಂದವರಿಗೆ ಬಹಳ ಬೇಗನೆ 5-10 ವರ್ಷ ಡಯಾಬಿಟೀಸ್ ಆದಮೇಲೆ ಬರುವಂಥದ್ದು. ಈಗ ಯಾವ 3 ಸ್ಥಳದಲ್ಲಿ ಈ ಡಯಾಬಿಟೀಸಿನ ಕಾಂಪ್ಲಿಕೇಶನ್ಸ್ಗಳು ಬರುತ್ತೆ ಅಂತ ಹೇಳಿದ್ರೆ, ಮೊದಲನೆಯದು ಕೈ ಕಾಲಿನ ನರದಲ್ಲಿ, ಇದಕ್ಕೆ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೇವೆ. ಎರಡನೇದು ಕಿಡ್ನಿಯಲ್ಲಿ ಆಗುವಂತಹ ಸಮಸ್ಯೆಗೆ ನಾವು ಡಯಾಬಿಟಿಕ್ ನೆಫ್ರೋಪತಿ ಅಂತ ಕರಿತೇವೆ. ಮೂರನೆಯದು ಕಣ್ಣಿನ ನರ ಅಥವಾ ಕಣ್ಣಿನ ರೆಟಿನಾದಲ್ಲಿ ಆಗುವಂಥ ಸಮಸ್ಯೆ, ಇದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೇವೆ. ರೆಟಿನಾ ಅಂದ್ರೇನು? ಈಗ ನಾವು ಹೇಗೆ ಹಳೆಯ ಕಾಲದ ಕ್ಯಾಮ್ರಾದಲ್ಲಿ ಮುಂದ್ಗಡೆ ಲೆನ್ಸು ಹಿಂದ್ಗಡೆ ಫಿಲ್ಮ್ ಇರ್ತಿತ್ತು, ಅದೇ ಥರ ನಮ್ಮ ಕಣ್ಣು ಕೂಡ ಒಂದು ಕ್ಯಾಮ್ರಾ ಇದ್ದಂಗೆ, ಸುಮಾರು ಹೈ ಡೆಫಿನಿಷನ್, ಹೈ ರೆಸೊಲ್ಯೂಷನ್, ಸುಮಾರು ಪಿಕ್ಸೆಲ್ಸ್ ಇರುವಂತಹ ಕ್ಯಾಮ್ರಾ, ದೇವರು ಸೃಷ್ಟಿ ಮಾಡುವಂತಹ ಕ್ಯಾಮ್ರಾ. ಈ ಕಣ್ಣಿನ ಹಿಂಭಾಗದಲ್ಲಿ ಇರುವ ಪರ್ದೆಗೆ ನಾವು ರೆಟಿನಾ ಅಂತ ಹೇಳ್ತೀವಿ. ಇದು ನಮ್ಮ ಕಣ್ಣಿನ ಕ್ಯಾಮರಾದ ಫಿಲ್ಮ್ ಇದ್ದಂಗೆ. ಹೊರಗಡೆಯಿಂದ ಬರುವಂತಹ ಲೈಟ್ ನಮ್ಮ ರೆಟಿನಾದಲ್ಲಿ ಇಮೇಜಸ್ ಫಾರ್ಮ್ ಆಗುತ್ತೆ. ಅದು ನಮ್ಮ ಮೆದುಳಿಗೆ ಹೋಗಿ ದೃಷ್ಟಿನರದ ಮೂಲಕ ಹೋಗಿ ಅದು ಇಂಟರ್ಪ್ರೇಟ್ ಆಗಿ ನಮಗೆ ಒಳ್ಳೆ ವಿಷನನ್ನು ಕೊಡುತ್ತೆ. ಸೊ ಈ ರೆಟಿನಾದಲ್ಲಿ ಸಣ್ಣ ಸಣ್ಣ ರಕ್ತನಾಳಗಳಿರ್ತದೆ, ಕೂದಲಿಗಿಂತನೂ ಚಿಕ್ಕದಿರೋ ರಕ್ತನಾಳಗಳು ಇರ್ತದೆ. ಸೊ ಡಯಾಬಿಟೀಸ್ ಇರೋರಲ್ಲಿ ಈ ರಕ್ತನಾಳಗಳಲ್ಲಿ ಪ್ರಾಬ್ಲಮ್ ಉಂಟಾಗ್ತದೆ. ಇದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಮುಖ್ಯವಾಗಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ 2 ಥರದ ಪ್ರಾಬ್ಲಮ್ ಆಗುತ್ತೆ. ಈ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ರಕ್ತ ಚಾಲನೆ ಕಮ್ಮಿಯಾಗಿ ರಕ್ತಗೆಡ್ಡೆಗಳು ಹುಟ್ಟುತ್ತದೆ. ಈ ಸಣ್ಣ ಸಣ್ಣ ರಕ್ತಗೆಡ್ಡೆಗಳು ಕ್ರಮೇಣ ಹೊಡೆದು ಕಣ್ಣಲ್ಲಿ ರಕ್ತಸ್ರಾವ ಆಗ್ತದೆ. ಈ ರಕ್ತಸ್ರಾವ ಆದಾಗ ಸಡನ್ನಾಗಿ ದೃಷ್ಟಿ ಕಡಿಮೆ ಆಗಿಬಿಡ್ತದೆ. ಇನ್ನೊಂದು ಥರದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ರಕ್ತನಾಳಗಳಿಂದ ನೀರು ಲೀಕ್ ಆಗಿ ನರದಲ್ಲಿ ಊತ ಬಂದ್ಬಿಡತ್ತೆ.
ಒಂಥರ ಡ್ಯಾಮ್ ಹೊಡೆದ್ರೆ ಹೇಗೆ ನೀರು ಬಸ್ಟ್ ಆಗುತ್ತಲ್ಲ ಆ ಥರ ಇದು ರಕ್ತನಾಳದಿಂದ ನೀರು ಲೀಕ್ ಆಗಿ ನರದಲ್ಲಿ ಊತ ಬಂದ್ಬಿಡತ್ತೆ. ನರದಲ್ಲಿ ಊತ ಬಂದಾಗ ನಮ್ಮ ದೃಷ್ಟಿ ಮಂಜಾಗತ್ತೆ. ಡಯಾಬಿಟೀಸಲ್ಲಿ ಇವೆರಡು ಪ್ರಾಬ್ಲಮ್ಗಳು ಮುಖ್ಯವಾಗಿ ಕಣ್ಣಿನಲ್ಲಿ ಕಂಡುಬರುವಂಥದ್ದು. ಇದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೇವೆ. ಈಗ ಡಯಾಬಿಟಿಕ್ ರೆಟಿನೋಪತಿ ಅನ್ನುವಂಥದ್ದು 4 ಹಂತದಲ್ಲಿ ಬರುತ್ತೆ. ಮೈಲ್ಡ್, ಮಾಡರೇಟ್, ಸಿವಿಯರ್ ಮತ್ತು ವೆರಿ ಸಿವಿಯರ್. ಹಾಗೆ 5ನೇ ಹಂತನೂ ಇದೆ. ಇದಕ್ಕೆ ನಾವು PDR ಅಥವಾ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೇವೆ. ಈಗ ಮೊದಲನೇ ಹಂತದಲ್ಲಿ ಮೇನ್ಲಿ ನಮಗೆ ನರದಲ್ಲಿ ಊತ ಕಂಡು ಬರುತ್ತೆ. ಹಾಗೆ ಕೊನೆಯ ಸ್ಟೇಜಸ್ಸಲ್ಲಿ ನಮಗೆ ರಕ್ತಸ್ರಾವ ಕಂಡುಬಂದು ದೃಷ್ಟಿ ಮಂಜಾಗತ್ತೆ. ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡೋದು ಅಂತ ಅಂದರೆ, ನರದಲ್ಲಿ ಊತ ಬಂದಾಗ ಇದಕ್ಕೆ ಇಂಜೆಕ್ಷನ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಂಜೆಕ್ಷನ್ ಅಂದರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಇದು ಸಣ್ಣ ಪ್ರೊಸೀಜರು, OPD ಬೇಸಿಸ್ ಮೇಲೇ ಮಾಡುವಂತಹ ಪ್ರೊಸೀಜರು. ಆಪ್ರೇಷನ್ ಥಿಯೇಟ್ರಲ್ಲಿ ಮಾಡುವಂಥದ್ದು. 5 ನಿಮಿಷದ ಪ್ರೊಸೀಜರು. ಕಣ್ಣಿಗೆ ಮರಗಟ್ಟಿಸೋ ಡ್ರಾಪ್ ಹಾಕಿ ಮಾಡುವಂಥದ್ದು. ನೋವೇನಾಗಲ್ಲ. 1 ಗಂಟೆ ಪಟ್ಟಿ ಹಾಕಿರುತ್ತೆ. ಆಮೇಲೆ ಪಟ್ಟಿ ಬಿಚ್ಚಿ ಓಡಾಡೋದು, ತಿರುಗಾಡೋದು ಎಲ್ಲ ಕೆಲಸಗಳನ್ನ ಮಾಡ್ಬೋದು. ಏನು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇಂಜೆಕ್ಷನ್ ಅಂತ ಎಷ್ಟೋ ಜನ ಭಯ ಪಡ್ಕೋತಾರೆ, ಬಟ್ ಇದರಲ್ಲಿ ಆ್ಯಕ್ಚುಲಿ ಪೇಯ್ನ್ಲೆಸ್ ಆಗಿರುತ್ತೆ. ಪೇಯ್ನ್ ಅನ್ನೋದು ಏನು ಗೊತ್ತಾಗಲ್ಲ. ಒಂದು ವೇಳೆ ಗೊತ್ತಾದರೂ ಒಂದು ಸಣ್ಣ ಇರುವೆ ಕಚ್ಚಿದ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಗೊತ್ತಾಗಬಹುದು. ಬಟ್ ಎಷ್ಟೋ ಜನರಿಗೆ ಇಂಜೆಕ್ಷನ್ ಮಾಡುವಾಗ ಏನಾಗಿದೆ ಅಂತ ಗೊತ್ತೇ ಆಗೋದಿಲ್ಲ. 2ನೇ ಟ್ರೀಟ್ಮೆಂಟು ಲೇಸರ್ ಟ್ರೀಟ್ಮೆಂಟ್ ಅಂತ. ಇದು ಕೂಡ OPD ಪ್ರೊಸೀಜರು. ಕಣ್ಣಿನ ಒಳಗಡೆ ಲೇಸರ್ ಕಿರಣಗಳಿಂದ ಈ ರಕ್ತ ಗೆಡ್ಡೆಗಳನ್ನು ನಾವು ನಾಶ ಮಾಡ್ತೀವಿ. ಇದಕ್ಕೆ ಡ್ರಾಪ್ಸ್ ಹಾಕಿ ಮಾಡುವಂಥದ್ದು. ಹಾಗೆ ಇದರಿಂದನೂ ಏನು ನೋವೇನು ಆಗಲ್ಲ. ಈಗ ಇಂಜೆಕ್ಷನ್ ಟ್ರೀಟ್ಮೆಂಟನ್ನು ನಾವು ಆರಂಭಿಕ ಹಂತದಲ್ಲಿ ಮಾಡುವಂಥದ್ದು. ಕೊನೆಯ ಹಂತದಲ್ಲಿ ಲೇಸರ್ ಮತ್ತು ಇಂಜೆಕ್ಷನ್ ಟ್ರೀಟ್ಮೆಂಟ್ ಎರಡೂ ಸೇರಿಸಿ ಮಾಡಬೇಕಾಗ್ತದೆ. ಹೆಚ್ಚಿನವರಲ್ಲಿ ಇಂಜೆಕ್ಷನ್ ಮತ್ತು ಲೇಸರ್ ಟ್ರೀಟ್ಮೆಂಟಿಂದ ಅವರ ದೃಷ್ಟಿ ಕಡಿಮೆ ಆಗದ ಹಾಗೆ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಮ್ಮ ಶುಗರ್ ಕಂಟ್ರೋಲಲ್ಲಿ ಇಡೋದು ತುಂಬ ಇಂಪಾರ್ಟೆಂಟು. ಇಂಜೆಕ್ಷನ್ ಲೇಸರ್ ಟ್ರೀಟ್ಮೆಂಟ್ ಮಾಡಿ ನಮ್ಮ ಶುಗರ್ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಇವ್ಯಾವುದು ನಮಗೆ ಬೆನಿಫಿಟ್ ಆಗಲ್ಲ. ಸೊ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು, ಅದರ ಜೊತೆಗೆ ಇಂಜೆಕ್ಷನ್ ಲೇಸರ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಒಟ್ಟೊಟ್ಟಿಗೆ ಹೋಗಬೇಕು. ಆವಾಗಲೇ ಅದರ ಬೆನಿಫಿಟ್ ನಮಗೆ ಸಿಗುವಂಥದ್ದು ಆಗತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಹೆಂಗೆ ಕಂಡು ಹಿಡ್ಕೊಳ್ಳೋದು? ಸೊ ಇದನ್ನು ನಾವು ಕಣ್ ಟೆಸ್ಟಿಗೆ ಹೋದರೆ ಮಾತ್ರ ಇದನ್ನು ಕಂಡು ಹಿಡಿಬೋದು. ಆರಂಭಿಕ ಹಂತದಲ್ಲಿ ಇದರಲ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಹಾಗಾಗಿ ನಾವು ಕಣ್ ಟೆಸ್ಟಿಗೆ ಹೋಗಿ ಡಯಾಬಿಟೀಸ್ ಇದೆ ಅಂತ ಗೊತ್ತಾದ ಮೇಲೆ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಕಣ್ಣಿನ ಸ್ಪೆಷಲಿಸ್ಟ್ ಹತ್ರ ಡ್ರಾಪ್ಸ್ ಹಾಕ್ಕೊಂಡು ಕಣ್ಣಿನ ಟೆಸ್ಟ್ ಮಾಡಿಸ್ಕೊಂಡಾಗ ಮಾತ್ರ ಡಯಾಬಿಟಿಕ್ ರೆಟಿನೋಪತಿ ಇದೆಯೋ ಇಲ್ಲೋ ಅನ್ನೋದನ್ನು ಕಂಡುಹಿಡಿಬಹುದು. ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಸ್ಕ್ರೀನಿಂಗ್ ಅಂತ ಕರಿತೇವೆ. ಡಯಾಬಿಟೀಸ್ ಇರುವ ಎಲ್ಲ ವ್ಯಕ್ತಿಗಳು ಇದನ್ನು ಕಂಪಲ್ಸರಿಯಾಗಿ ವರ್ಷಕ್ಕೊಮ್ಮೆ ಕಣ್ಣಿನ ಸ್ಪೆಷಲಿಸ್ಟ್ ಹತ್ರ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೇಬೇಕು. ಅರ್ಲಿ ಸ್ಟೇಜಸ್ಸಲ್ಲಿ ಅಥವಾ ಆರಂಭಿಕ ಹಂತದಲ್ಲಿ ಇದ್ದವರು ವರ್ಷಕ್ಕೊಮ್ಮೆ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಇದು ಕಾಯಿಲೆ 3ನೇ 4ನೇ 5ನೇ ಹಂತಕ್ಕೆ ಹೋದಾಗ ಇನ್ನೂ ಹೆಚ್ಚಿನ ಫ್ರೀಕ್ವೆನ್ಸಿಯಲ್ಲಿ ನಾವು ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಅಂತ ಹೇಳಿದ್ರೆ ಒಂದು 4 ತಿಂಗಳಿಗೊಮ್ಮೆ, ಅಂದರೆ ಕನಿಷ್ಠ ವರ್ಷದಲ್ಲಿ 3 ಸಲ ಟೆಸ್ಟ್ ಮಾಡ್ಕೋತಾ ಇರಬೇಕಾಗತ್ತೆ. ಯಾಕಂದರೆ ಇದು ಫಾಸ್ಟಾಗಿ ಮುಂದೆ ಹೋಗ್ತಾ ಇದೆಯಾ ಅಥವಾ ಹತೋಟಿಯಲ್ಲಿ ಇದೆಯಾ ಅಂತ ಕಂಡುಹಿಡೀಲಿಕ್ಕೆ ಸ್ವಲ್ಪ ಫ್ರೀಕ್ವೆಂಟಾಗಿ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಎಲ್ಲರೂ ಮುಖ್ಯವಾಗಿ ಇದನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಕಣ್ಣಿನ ದೃಷ್ಟಿ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಬೇಡಿ. ಡಯಾಬಿಟೀಸ್ ಇದ್ದರೆ ದಯವಿಟ್ಟು ಅದನ್ನು ಹೋಗಿ ಕಣ್ಣಿನ ನರದ ಸ್ಪೆಷಲಿಸ್ಟ್ ಹತ್ರ ಅಥವಾ ಕಣ್ಣಿನ ಸ್ಪೆಷಲಿಸ್ಟ್ ಹತ್ರ ದಯವಿಟ್ಟು ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ಡಯಾಬಿಟೀಸ್ ಇರೋರಲ್ಲಿ ಡಯಾಬಿಟೀಸ್ ನೆಫ್ರೋಪತಿ ಅಂತ ಇರುತ್ತೆ. ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಡಯಾಬಿಟೀಸಿಂದ ಕಿಡ್ನಿಯಲ್ಲಿ ಆಗುವಂತಹ ತೊಂದರೆ. ಡಯಾಬಿಟಿಕ್ ನೆಫ್ರೋಪತಿ ಇರೋರಲ್ಲಿ ಕಣ್ಣಿನ ಸಮಸ್ಯೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲೇ ಇರುತ್ತೆ. ಹಾಗಾಗಿ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಇನ್ನೂ ಫ್ರೀಕ್ವೆಂಟ್ ಆಗಿ ಕಣ್ಣಿನ ಚೆಕಪ್ 3 ತಿಂಗಳಿಗೊಮ್ಮೆ ಕಣ್ಣಿನ ಚೆಕಪ್ ಮಾಡಿಸೋದು ಒಳ್ಳೆಯದು. ಕೆಲವರು ಲೇಟ್ ಸ್ಟೇಜಸಲ್ಲಿ ಇರ್ತಾರೆ, ಅಂದರೆ ಡಯಾಲಿಸಿಸ್ ಸ್ಟೇಜ್ ಇದ್ದವರಲ್ಲಿ. ಸೊ ಇವರಲ್ಲಿ BP ಏರ್ಪೇರ್ ಆಗ್ತಾ ಇರುತ್ತೆ. ಅದರಿಂದ ಕಣ್ಣಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಡಯಾಬಿಟಿಕ್ಸ್ ನೆಫ್ರೋಪತಿ ಇದ್ದವರಲ್ಲಿ ಕನಿಷ್ಠ 3 ತಿಂಗಳಿಗೊಮ್ಮೆ, ಅಂದರೆ ವರ್ಷಕ್ಕೆ ಅಟ್ಲೀಸ್ಟ್ 4 ಟೈಮ್ ಕಣ್ಣಿನ ನರದ ಚೆಕಪ್ ಮಾಡಿಸೋದು ಬಹಳನೇ ಮುಖ್ಯ. ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಕೆಲವರಲ್ಲಿ ರಕ್ತದ ಅಂಶ ಕಮ್ಮಿ ಇರುತ್ತೆ, ಕಬ್ಬಿಣದ ಅಂಶ, ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಸೊ ಈ ಹಿಮೋಗ್ಲೋಬಿನ್ ಕಮ್ಮಿ ಆದವರಲ್ಲಿ ಅನೀಮಿಯಾ ಅಂತ ಅದನ್ನು ಕರಿತೀವಿ. ಈ ಅನೀಮಿಯಾ ಇದ್ದವರು ಕೂಡ ಅವರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಸಮಸ್ಯೆ ಬಹಳ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಟೈಮ್ ಟು ಟೈಮ್ ಆಗಿ ನಿಮ್ಮ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹಾಗೆ ಕೆಲವರಲ್ಲಿ ಕೊಲೆಸ್ಟ್ರಾಲಿನ ಅಂಶ ಕೂಡ ಜಾಸ್ತಿ ಇರ್ತದೆ. ಈ ಕೊಲೆಸ್ಟ್ರಾಲಿನ ಅಂಶ ಜಾಸ್ತಿ ಇರೋರಲ್ಲಿ, ಡಯಾಬಿಟೀಸ್ ಇರೋರಲ್ಲಿ ರಕ್ತನಾಳಗಳು ಬ್ಲಾಕ್ ಆಗಿ ಕಣ್ಣಿನ ದೃಷ್ಟಿ ಮಂಜಾಗುವ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ.
ಹಾಗಾಗಿ ಶುಗರ್ ಟೆಸ್ಟಿನ ಒಟ್ಟಿಗೆ BPಯ ಟೆಸ್ಟ್ ಹಾಗೆ ರಕ್ತದ ಕಬ್ಬಿಣದ ಅಂಶ ಟೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಅಥವಾ HbA1c ಅಂತ ಕರಿತೇವೆ. ಇದು ನಾವು ಪರ್ಸೆಂಟೇಜಸ್ ಅಲ್ಲಿ ಚೆಕ್ ಮಾಡೋದು. ಇದು ಏನು ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳಿದ್ರೆ ಈ ಟೆಸ್ಟ್ ಮಾಡೋದ್ರಿಂದ ನಮಗೆ ಲಾಸ್ಟ್ 3 ತಿಂಗಳಲ್ಲಿ ನಮ್ಮ ಶುಗರ್ ಏರುಪೇರು ಎಷ್ಟು ಚೆನ್ನಾಗಿದೆ ಅಥವಾ ಎಷ್ಟು ಕಡಿಮೆ ಇದೆ ಅನ್ನೋದು ಗೊತ್ತಾಗ್ತದೆ. ಸೊ ಡಯಾಬಿಟೀಸ್ ಅಲ್ಲಿ ತುಂಬಾ ಏರ್ಪೇರಾದಾಗ ಈ ಕಣ್ಣಿನ ನರದ ಸಮಸ್ಯೆ ಬಹಳ ಬೇಗ ಪ್ರೋಗ್ರೆಸ್ ಆಗುತ್ತೆ. ಹಾಗಾಗಿ ಈ HbA1c ಪರ್ಸೆಂಟೇಜ್ ಅನ್ನೋದು ಆದಷ್ಟು ಕಡಿಮೆ ಇದ್ದಷ್ಟು ಒಳ್ಳೆಯದು. ನಾರ್ಮಲ್ ಜನರಲ್ಲಿ ಡಯಾಬಿಟೀಸ್ ಇಲ್ಲದವರಲ್ಲಿ 6%ಗಿಂತ ಕಡಿಮೆ ಇರುತ್ತೆ. ಡಯಾಬಿಟೀಸ್ ಇರೋರಲ್ಲಿ 6%ಗಿಂತ ಜಾಸ್ತಿನೇ ಇರುತ್ತೆ. ಬಟ್ ಇದು 6 to 8% ರೇಂಜಲ್ಲಿ ಮೇಂಟೈನ್ ಮಾಡಿದರೆ ಒಳ್ಳೆಯದು. ತುಂಬ ಪುವರ್ ಆಗಿ ಅಂದರೆ ಕಂಟ್ರೋಲ್ ಚೆನ್ನಾಗಿಲ್ಲದವರಲ್ಲಿ ಈ HbA1c ಅಂಶ 10%ಗಿಂತ ಜಾಸ್ತಿ ಇರ್ತದೆ. ಇದರ ಅರ್ಥ ನಾವು ನಮ್ಮ ಡಯಟ್ ಮತ್ತು ಟ್ಯಾಬ್ಲೆಟ್ಸ್ ಮೂಲಕ ಡಯಾಬಿಟೀಸನ್ನ ಕಂಟ್ರೋಲ್ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅಂತ ಅರ್ಥ. ಯಾಕಂದರೆ ಅಷ್ಟು ಹೈ ಪರ್ಸೆಂಟೇಜ್ ಇದ್ದರೆ ಕಣ್ಣಿನ ನರದಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ಗಳು ಬಹಳ ಜಾಸ್ತಿನೇ ಆಗತ್ತೆ. ಸೊ ಹಾಗಾಗಿ ಈ HbA1cನೂ ಟೈಮ್ ಟು ಟೈಮ್ ಆಗಿ ಮಾನಿಟರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹೆಚ್ಚಿನ ಫಿಸಿಷಿಯನ್ಸ್ ಎಲ್ಲರೂ ಇದನ್ನು ಮಾಡ್ತಾರೆ. ಇದು ಡಯಾಬಿಟೀಸ್ ಟೆಸ್ಟಿಂಗಿನ ಒಂದು ಭಾಗನೇ ಆಗಿ ಇರುತ್ತೆ. ಇದರ ಜೊತೆಗೆ ನಿಮ್ಮ ಆಹಾರದಲ್ಲೂ ಬದಲಾವಣೆ ಮಾಡೋದು ತುಂಬ ಇಂಪಾರ್ಟೆಂಟು. ನೀವೇನು ಆಹಾರ ತಗೊಳ್ತೀರಿ, ನಿಮ್ಮ ಪ್ಲೇಟಲ್ಲಿ ಏನು ಆಹಾರ ಹೆಂಗೆ ಇರಬೇಕು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ಸ್ ಅಥವಾ ನಾವು ರೈಸ್ ಇರ್ಬೋದು, ರೊಟ್ಟಿ ಇರ್ಬೋದು ಅಥವಾ ಮುದ್ದೆ ಇರ್ಬೋದು, ಅದು ನಮ್ಮ ಪ್ಲೇಟಿನ ಕಾಲು ಭಾಗದಷ್ಟೇ ಇರಬೇಕು. ಹೆಚ್ಚಿನ ತರಕಾರಿ, ಪ್ಲೇಟಿನ ಅರ್ಧ ಭಾಗ ತರಕಾರಿ ಪಲ್ಯ ಇದರಲ್ಲೇ ತುಂಬಿಸ್ಕೋಬೇಕು ನಾವು. ಹಾಗೆ ಇನ್ನು ಕಾಲು ಭಾಗದಲ್ಲಿ ನಾವು ಪ್ರೋಟೀನ್ ಇರುವಂತಹ ಅಂಶ, ಪ್ರೋಟೀನ್ ಅಂತ ಹೇಳಿದ್ರೆ ಕಾಳು ಪದಾರ್ಥ ಅಥವಾ ಸೋಯಾಬೀನ್ಸ್ ಅಥವಾ ಮಾಂಸಾಹಾರ ತಿನ್ನೋರಲ್ಲಿ ಎಗ್ ಹಾಗೆ ಬೇರೆ ಮಾಂಸಗಳನ್ನು ತಿನ್ನಬಹುದು. ಅದು ಪ್ಲೇಟಿನ ಕಾಲು ಭಾಗದಷ್ಟು ಇರಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ತಿನ್ನಬೇಕು. ಆಗ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಪ್ರತಿ ಮೀಲಿನಲ್ಲಿ ಅಂದರೆ ಬ್ರೇಕ್ಫಾಸ್ಟ್ ಇರ್ಬೋದು, ಬೆಳಗ್ಗೆ ತಿಂಡಿ ಇರ್ಬೋದು ಅಥವಾ ಮಧ್ಯಾಹ್ನ ಊಟ ಇರ್ಬೋದು, ನಮ್ಮ ಪ್ಲೇಟಲ್ಲಿ ಈ ಒಂದು ಕಾಂಪೋಸಿಷನನ್ನು ನಾವು ಪ್ಲ್ಯಾನ್ ಮಾಡಿ ಊಟ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸೋರ್ಸ್ ಏನು ಅಂತ ಹೇಳಿದರೆ ಮೇಯ್ನ್ಲಿ ಪನೀರ್ ಇರ್ಬೋದು ಅಥವಾ ಕಾಳು ಪದಾರ್ಥ ಇರ್ಬೋದು, ಇವೆರಡು ಒಳ್ಳೆ ಸೋರ್ಸಸ್. ಹಾಗೆ ಈ ಬಾದಾಮು ಇಂಥವುದರಲ್ಲಿ ಸುಮಾರು ಹೈ ಪ್ರೋಟೀನ್ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ಗೆ ಪ್ರೋಟೀನಿನ ಅಂಶ ಇನ್ನೂ ಸುಲಭವಾಗಿ ಸಿಗುತ್ತೆ. ಬಟ್ ನಾವು ನಾನ್ ವೆಜ್ ತಿನ್ನಬೇಕಾದ್ರೂ ತುಂಬ ಫ್ರೈಡ್ ಅಥವಾ ಆಯಿಲಿ ಐಟಮ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆದಷ್ಟು ಕಡಿಮೆ ಆಯಿಲಲ್ಲಿ ಮಾಡುವಂತಹ ನಾನ್ ವೆಜ್ ಐಟಮ್ಸನ್ನು ತಿನ್ನೋದು ಒಳ್ಳೆಯದು. ಇದರಲ್ಲಿ ಎಗ್ ತುಂಬ ಒಳ್ಳೆಯದು. ಎಗ್ ಈಸ್ ದ ಬೆಸ್ಟ್. ಬಾಯ್ಲ್ಡ್ ಎಗ್ ತಿನ್ನೋದ್ರಲ್ಲಿ ತುಂಬಾ ಒಳ್ಳೆಯದು ಡಯಾಬಿಟಿಕ್ಸಿಗೆ. ಸೊ ಹಾಗಾಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇವೆಲ್ಲದರ ಜೊತೆಗೆ ಟೈಮ್ ಟು ಟೈಮ್ ಆಗಿ ಕಣ್ಣಿನ ಚೆಕಪ್ ಮಾಡೋದು, ಹಾಗೆ ನಿಮ್ಮ ಫಿಸಿಷಿಯನ್ ಹತ್ರ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಇದಿಷ್ಟು ಹೇಳಿ ನಾನು ನನ್ನ ಟಾಕನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ಮಧುಮೇಹ, ರೆಟಿನೋಪತಿ ಈ ಕುರಿತು ಶಿವಮೊಗ್ಗದ ನೇತ್ರ ತಜ್ಞರಾದ ಡಾಕ್ಟರ್ ಪುನೀತ್ ಎಸ್ಲೂರ್ ಅವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.